ಇನ್ನು ಮತ್ತೊಂದು ಕಡೆಯಲ್ಲಿ ನೀಟ್ ವಿರೋಧಿ ದಂಗೆ ಹೆಸರಲ್ಲಿ ದೇಶಾದ್ಯಂತ ಹಿಂಸಾಚಾರಕ್ಕೆ ಸಂಚು ನಡೆದಿತ್ತ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗಿದೆ. ರೈತ ಹೋರಾಟದ ಸಂದರ್ಭದಲ್ಲಿ ನಡೆದಿದ್ದಂತಹ ಹಿಂಸಾಚಾರ, ಸಿಎಎ ಗಲಭೆ ಮಾದರಿಯಲ್ಲಿ ಗಲಭೆಯನ್ನ ನಡೆಸೋದಕ್ಕೆ ಸಂಚನ್ನ ರೂಪಿಸಲಾಗಿತ್ತ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗಿದೆ. ಸಂಸತ್ ಮುತ್ತಿಗೆಯ ಸಂದರ್ಭದಲ್ಲಿ ನಡೆದಂತಹ ಹಿಂಸಾಚಾರ ದೇಶಾದ್ಯಂತ ನಡೆಯುವಂತಹ ಅಪಾಯ ಇತ್ತ. ಈ ಒಂದು ಅನುಮಾನಕ್ಕೆ ಕಾರಣ ಆಗಿರೋದು ಸೋನಂ ವಾಂಗ್ಚುಕ್ ಅವರು ಆಡಿರುವಂತಹ ಮಾತು. ದೇಶಾದ್ಯಂತ ಹಿಂಸಾಚಾರದ ಸಾಧ್ಯತೆ ಅನ್ನುವಂತಹ ಮಾತನ್ನ ಸೋನಂ ವಾಂಗ್ಚುಕ್ ಅವರು ಹೇಳಿದ್ರು. ದೇಶಾದ್ಯಂತ ಹಿಂಸಾಚಾರ ನಡೆಯುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಉಪವಾಸವನ್ನ ಅಂತ್ಯಗೊಳಿಸ್ತಾ ಇದ್ದೀನಿ ಅನ್ನುವಂತಹ ಮಾತನ್ನು ಸ್ಪಷ್ಟವಾಗಿ ಸೋನಂ ವಾಂಗ್ಚುಕ್ ಅವರು ಹೇಳಿದ್ರು. ಕೆಲ ಸಮಾಜ ವಿರೋಧಿ ಶಕ್ತಿಗಳಿಂದ ಹಿಂಸಾಚಾರಕ್ಕೆ ಯತ್ನ ಆಗ್ತಿದೆ ಅನ್ನುವಂಥ ಮಾತನ್ನ ಸೋನಂ ವಾಂಗ್ಚುಕ್ ಅವರು ತಿಳಿಸಿದ್ರು. ಶಾಂತಿಯುತ ಪ್ರತಿಭಟನೆಯ ದಿಕ್ಕು ತಪ್ಪಿಸಿ ಲಾಭ ಪಡೆಯೋದಕ್ಕೆ ಕೆಲ ಶಕ್ತಿಗಳು ಯತ್ನಿಸ್ತಾ ಇವೆ. ಹಾಗಾಗಿ ಉಪವಾಸವನ್ನು ಅಂತ್ಯಗೊಳಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನ ಹೇಳಿದ್ರು. ಉಪವಾಸ ಅಂತ್ಯಕ್ಕೂ ಮೊದಲೇ ಹಿಂಸಾಚಾರದ ಸಾಧ್ಯತೆಯ ಬಗ್ಗೆ ಸೋನಂ ವಾಂಗ್ಚುಕ್ ಅವರು ಟ್ವೀಟ್ ಅನ್ನು ಕೂಡ ಮಾಡಿದ್ರು. ಉಪವಾಸ ಅಂತ್ಯಗೊಳಿಸುವಂತಹ ಸಂದರ್ಭದಲ್ಲೂ ಕೂಡ ಸಂಭಾವ್ಯ ಹಿಂಸಾಚಾರದ ವಿಚಾರವನ್ನ ತಮ್ಮ ಟ್ವೀಟ್ನಲ್ಲೂ ಕೂಡ ಪ್ರಸ್ತಾಪವನ್ನ ಮಾಡಿದ್ರು. ಸೊ ಹಾಗಾಗಿ ದೇಶಾದ್ಯಂತ ಈ ರೀತಿಯಾಗಿರುವಂತಹ ಒಂದು ಸಂಚು ನಡೆದಿತ್ತ, ಹಿಂಸಾಚಾರವನ್ನು ನಡೆಸುವಂತಹ ಸಂಚು ನಡೆದಿತ್ತ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ರೈತ ಹೋರಾಟದ ಸಂದರ್ಭದಲ್ಲಿ ನಡೆದಿದ್ದಂತಹ ಹಿಂಸಾಚಾರ ಏನ್ ನಡೆದಿತ್ತು, ಅದರ ಜೊತೆಗೆ ಸಿಎಎ ಹೋರಾಟದ ಸಂದರ್ಭದಲ್ಲೂ ಕೂಡ ನಡೆದಿದ್ದಂತಹ ಗಲಭೆಗೆ ಸಂಬಂಧಪಟ್ಟಂತೆ ಅದೇ ಮಾದರಿಯಲ್ಲಿ ನೀಟ್ ಹೋರಾಟದಲ್ಲೂ ಕೂಡ ಹಿಂಸಾಚಾರ ನಡೆಯುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲೇ ನಾನು ಉಪವಾಸವನ್ನ ಅಂತ್ಯಗೊಳಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನ ಸೋನಂ ವಾಂಗ್ಚುಕ್ ಅವರು ಹೇಳಿದ್ದಾರೆ. ಹೀಗಾಗಿ ಅದೇ ರೀತಿ ಯತ್ನಗಳೇನಾದ್ರೂ ನಡೆದಿದ್ಯಾ ಅನ್ನುವಂತಹ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇರೋದು. ದೇಶಾದ್ಯಂತ ಹಿಂಸಾಚಾರಕ್ಕೆ ಪ್ರಯತ್ನವನ್ನೇನಾದ್ರೂ ನಡೆಸಲಾಗಿದೆಯಾ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಕೆಲ ಸಮಾಜ ವಿರೋಧಿ ಶಕ್ತಿಗಳು ಹಿಂಸಾಚಾರಕ್ಕೆ ಪ್ರಯತ್ನಿಸ್ತಾ ಇದೆ ಅನ್ನುವಂತಹ ಮಾತನ್ನು ಸೋನಂ ವಾಂಗ್ಚುಕ್ ಅವರು ಹೇಳಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ನಡೆದಿರುವಂತಹ ಹೋರಾಟ ಇದು. ದಿನದಿಂದ ದಿನಕ್ಕೆ ಈ ಹೋರಾಟ, ವಿದ್ಯಾರ್ಥಿಗಳು ನಡೆಸ್ತಾ ಇರುವಂತಹ ಹೋರಾಟ, ಸಿಜೆಪಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ ವ್ಯಾಪಿಸ್ತಾ ಇದೆ. ಆದರೆ ಇದೇ ಸಂದರ್ಭದಲ್ಲಿ ಈ ಹೋರಾಟ ಹಿಂಸಾಚಾರದ ಸ್ವರೂಪವನ್ನು ಪಡೆಯುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಿದೆ. ಇನ್ನು ಸೋನಂ ವಾಂಗ್ಚುಕ್ ಉಪವಾಸ ಅಂತ್ಯ ಆಗಿದೆ, ಆದರೆ ಕಾಕ್ರೋಚ್ ಪ್ರೊಟೆಸ್ಟ್ ಮಾತ್ರ ಕಂಟಿನ್ಯೂ ಆಗಿದೆ. ಇವತ್ತು ದೇಶಾದ್ಯಂತ ಪ್ರತಿಭಟನೆಗೆ ಕಾಕ್ರೋಚ್ ಪಾರ್ಟಿ ಕರೆಯನ್ನು ಕೊಟ್ಟಿದೆ. ದೌರ್ಜನ್ಯ ಖಂಡಿಸಿ, ಪೊಲೀಸ್ ದೌರ್ಜನ್ಯವನ್ನು ಖಂಡಿಸಿ ಜಿಲ್ಲೆಗಳಲ್ಲಿ ಶಾಂತಿಯುತ ಹೋರಾಟವನ್ನು ನಡೆಸೋದಕ್ಕೆ ಕರೆ ನೀಡಲಾಗಿದೆ. ಪ್ರತಿ ಜಿಲ್ಲೆ ಒಂದು ದಿನ ಒಂದು ಬೇಡಿಕೆ, ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಕಾಕ್ರೋಚ್ ದೇಶಾದ್ಯಂತ ಪ್ರತಿಭಟನೆಯನ್ನು ಮಾಡೋದಕ್ಕೆ ವಿದ್ಯಾರ್ಥಿ ಸಂಘಟನೆಗಳಿಗೆ ಕರೆ ಕೊಡಲಾಗಿದೆ. ಬೇಡಿಕೆಗಳು ಈಡೇರಿಸದೇ ಇದ್ರೆ ಪ್ರತಿಭಟನೆ ನಿಲ್ಲಲ್ಲ ಅಂತ ಜಿರಳೆ ಪಾರ್ಟಿ ಸ್ಪಷ್ಟವಾಗಿ ಹೇಳ್ತಾ ಇರೋದು. ಸೊ ಹಾಗಾಗಿ ಸೋನಂ ವಾಂಗ್ಚುಕ್ ಅವರ ಉಪವಾಸ ಅಂತ್ಯ ಆದ್ರೂ ಕೂಡ ದೆಹಲಿಯಲ್ಲಿ ನಡೀತಾ ಇರುವಂತಹ ವಿದ್ಯಾರ್ಥಿಗಳ ಹೋರಾಟ ಮುಂದುವರಿಯುತ್ತೆ ಅನ್ನೋದು ಸ್ಪಷ್ಟ ಆಗಿದೆ. ಅದರ ಜೊತೆಗೆ ಈ ಒಂದು ಹೋರಾಟವನ್ನ ರಾಷ್ಟ್ರಾದ್ಯಂತ ಸಂಘಟಿಸೋದಿಕ್ಕೂ ಕೂಡ ಈಗ ಸಿಜೆಪಿ ಕರೆಯನ್ನ ಕೊಟ್ಟಿರೋದು. ಇವತ್ತು ಪ್ರತಿ ಜಿಲ್ಲೆ ಒಂದು ದಿನ ಒಂದು ಬೇಡಿಕೆ ಅನ್ನುವಂತ ಕಾನ್ಸೆಪ್ಟ್ ನಲ್ಲಿ ಹೋರಾಟವನ್ನ ನಡೆಸೋದಕ್ಕೆ ಕರೆ ಕೊಡಲಾಗಿದೆ. ಹಾಗಾಗಿ ದೇಶಾದ್ಯಂತ ವಿದ್ಯಾರ್ಥಿ ಸಂಘಟನೆಗಳಿಗೆ ಕರೆ ಕೊಟ್ಟಿರೋದು. ಈ ಒಂದು ಹೋರಾಟವನ್ನ ದೇಶವ್ಯಾಪಿ ನಡೆಸೋದಕ್ಕೆ ಈಗ ಕಾಕ್ರೋಚ್ ಪಾರ್ಟಿ ಮುಂದಾಗಿದೆ. ದಿಲ್ಲಿಯಲ್ಲಿ ಆರಂಭವಾಗಿರುವಂತಹ ಈ ಹೋರಾಟ ಜಂತರ್ ಮಂತರ್ನಲ್ಲಿ ದಿನದಿಂದ ದಿನಕ್ಕೆ ಕಾವು ಪಡ್ಕೊಳ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಬೇರೆ ಬೇರೆ ಪ್ರಮುಖ ನಗರಗಳಲ್ಲೂ ಕೂಡ ವಿದ್ಯಾರ್ಥಿಗಳು ತಮ್ಮ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಕೇವಲ ದೆಹಲಿ ಮಾತ್ರ ಅಲ್ಲ, ಆದರೆ ಇದು ಜಿಲ್ಲೆ ಜಿಲ್ಲೆಯಲ್ಲೂ ಕೂಡ ಈ ಹೋರಾಟ ತೀವ್ರ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಕ್ರೋಚ್ ಪಾರ್ಟಿ ಕರೆ ಕೊಟ್ಟಿರೋದು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.